ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಡಿಜೆ ಬಳಕೆ, ಗಣೇಶೋತ್ಸವಕ್ಕೆ ಮಾತ್ರನ ಡಿಜೆ ಬ್ಯಾನ್, ಡಿಜೆ ಬಳಕೆಗೆ ಹಿಂದೂ ನಾಯಕರ ಆಕ್ರೋಶ, ಪೊಲೀಸರ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ವಿರೋಧ. ಶಿವಮೊಗ್ಗ ನಗರದಲ್ಲಿ ಸೋಮವಾರ ನಡೆದಂತ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಡಿಜೆ ಸಿಸ್ಟಮ್ಗಳನ್ನು ಬಳಸಿರುವಂತಹ ಆರೋಪ ಕೇಳಿಬಂದಿದೆ. ಜಿಲ್ಲಾಡಳಿತದ ನಿರ್ಬಂಧದ ನಡುವೆಯೂ ಡಿಜೆ ಬಳಸಿರುವಂಥದ್ದು ಚರ್ಚೆಗೆ ಕಾರಣವಾಗಿದೆ. ಗಣೇಶೋತ್ಸವಕ್ಕೆ ಡಿಜೆ ಬ್ಯಾನ್ ಮಾಡಿ ಈದ್ ಮಿಲಾದ್ ಮೆರವಣಿಗೆಗೆ ಹೇಗೆ ಬಿಟ್ರು ಅಂತ ಹಿಂದೂ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಹಬ್ಬಗಳ ಹಿನ್ನೆಲೆಯಲ್ಲಿ ಡಿಜೆ ಸಿಸ್ಟಮ್ ಬಳಕೆಯನ್ನ ನಿಷೇಧ ಮಾಡಲಾಗಿತ್ತು. ಆದರೆ ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಅಲ್ಲದೆ ಹಿಂದೂ ಸಂಘಟನೆಗಳು ಈ ನಿರ್ಧಾರವನ್ನ ಖಂಡಿಸಿದ್ವು. ಆದರೆ ಇದೀಗ ಶಿವಮೊಗ್ಗದಲ್ಲಿ ಮತ್ತೆ ರಾಜ್ಯ ಸರ್ಕಾರ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಗಣಪತಿ ಮೆರವಣಿಗೆ ವೇಳೆ ಡಿಜೆ ಬಂದ್ ಮಾಡಿಸಿದ್ದ ಪೊಲೀಸರು ಸೋಮವಾರ ಫುಲ್ ಸೈಲೆಂಟ್ ಆಗಿದ್ರು. ಡಿಜೆಗಳ ದರ್ಬಾರ್ ಜೋರಾಗಿಯೇ ಇದ್ರೂ ಶಿವಮೊಗ್ಗ ಪೊಲೀಸರು ಸುಮ್ಮನೆ ನೋಡಿಕೊಂಡು ನಿಂತಿದ್ರ ಎಂಬ ಪ್ರಶ್ನೆ ಮೂಡಿದೆ. ಇನ್ನು ಈ ಬಗ್ಗೆ ಸಂಸದ ಬಿ.ವೈ. ರಾಘವೇಂದ್ರ ಮಾತನಾಡಿ, ಕಾನೂನು ಎಲ್ಲರಿಗೂ ಒಂದೇ ಆಗಬೇಕು, ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಕಾನೂನು ಇರಬಾರದು. ಪೊಲೀಸ್ ಇಲಾಖೆ ಡಿಜೆ ಬಳಕೆ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ರು. ಸರ್, ಸ್ಪಷ್ಟವಾಗಿದೆ ಸರ್, ಈ ದೇಶದಲ್ಲಿ ಎಲ್ರಿಗೂ ಕೂಡ ಒಂದೇ ಕಾನೂನು. ನಮ್ಮ ಹಿಂದೂಗಳ ಹಬ್ಬ ಗಣಪತಿಗೆ ಡಿಜೆಗೆ ನೂರಾರು ಕಾನೂನನ್ನ ತಂದ್ರು, ಕೇಸ್ಗಳನ್ನ ಬುಕ್ ಮಾಡಿದ್ರು, ಈ ರೀತಿಯಂತ ಅನೇಕ ತೊಂದರೆಗಳನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ. ಈ ರೀತಿಯಂತ ಒಂದು ಸುಮಾರು ನೂರಾರು ಡಿಜಿಗಳು ಯಾವುದೇ ಕಾನೂನು ಇಲ್ಲ. ಬೆಳಗಿನ ಜಾವದಲ್ಲೂ ಕೂಡ ಯಾರು ಕೂಡ ಮಲಗಿಲ್ಲ. ಹಿಂದೂಗಳಿಗೊಂದು ಕಾನೂನು, ನಮ್ಮ ಅಲ್ಪಸಂಖ್ಯಾತರಿಗೊಂದು ಕಾನೂನು ಮಾಡಿ ಅವರು ಕೂಡ ಸಂತೋಷ ಹಬ್ಬ ಮಾಡಿದ್ರೆ ನಮ್ಗೆ ಅಂದ್ರೆ ಕಾನೂನು ವಿಚಾರದಲ್ಲಿ ಹಿಂದೂಗಳಿಗೊಂದು ಇನ್ನೊಂದು ವ್ಯತ್ಯಾಸಗಳನ್ನ ಇವತ್ತು ಸ್ಪಷ್ಟವಾಗಿ ಕಾಂಗ್ರೆಸ್ನ ಒಂದು ಆಡಳಿತ ಚೌಕಟ್ಟಲ್ಲಿ ನಮಗೆ ಕಾಣ್ತಾ ಇದೆ. ಇದನ್ನ ರಕ್ಷಣಾಧಿಕಾರಿಗಳು ಕೂಡ ನಮ್ಮ ಪ್ರಶ್ನೆಯನ್ನು ಕೂಡ ನಾವು ಮಾಡಿದ್ವಿ. ಹಿಂದೂಗಳು ಹಬ್ಬವನ್ನೇ ಆಚರಿಸಬಾರದು ಅಂತ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಮಾಡಿದಂತಿದೆ. ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಮೂವಿಂಗ್ ಡಿಜೆ ಬಳಕೆ ಮಾಡಲಾಗಿದೆ. ಈ ಬಗ್ಗೆ ಎಸ್ಪಿಗೆ ಕೇಳಿದಾಗ ಕೇಸ್ ದಾಖಲಿಸುವುದಾಗಿ ತಿಳಿಸಿದ್ದಾರೆ. ಕ್ರಮ ತೆಗೆದುಕೊಳ್ತಾರಾ ಅಂತ ಕಾದು ನೋಡ್ತೇವೆ ಅಂತ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತಿಳಿಸಿದ್ದಾರೆ. ಮನೆ ಎಸ್ಪಿ ಅವರಿಗೆ ಮಾತಾಡಿದೆ, ಹಿಂದೂ ಹಬ್ಬಗಳಿಗೆ ಡಿಜೆ ಹಾಕೋದಕ್ಕೆ ನೀವು ಬಿಡ್ಲಿಲ್ಲ. ಎಲ್ಲ ಸಣ್ಣ ಸಣ್ಣ ಆಟೋಗೆ ಎಲ್ಲ ಇದಕ್ಕೂ ಕೂಡ ಮೂವಿಂಗ್ ಡಿಜೆ. ಇದೇನ್ ಸರ್, ಇದು ಒಂದೇನ ಮುಸಲ್ಮಾನರಿಗೆ ಒಂದು ಕಾನೂನು, ಹಿಂದೂಗಳಿಗೊಂದು ಕಾನೂನ ಈ ರಾಜ್ಯದಲ್ಲಿ ಅಂತ ಅವ್ರು ಹೇಳಿದ್ದು. ಸರ್, ನಾವು ಖಂಡಿತ ಅವರೆಲ್ಲರ ಮೇಲೆ FIR ಆಗ್ತೇವೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮುಖಾಂತರ ನಾವು ರಿಪೋರ್ಟ್ ತರಿಸ್ಕೊತಾ ಇದ್ದೇವೆ. ನೀನು ನಂಬೇಕಾದ್ರೆ ಬೇರೆ ದಾರಿ ಇಲ್ಲ. ಅವ್ರು ಒಪ್ಪಿದ್ರು, ಡಿಜೆ ಹಾಕೊಂಡಿರೋದು, ಮೂವಿಂಗ್ ಡಿಜೆ ಹಾಕಿದಾರೋದು ಅಂತ SP ನಂಗೆ ಹೇಳಿದ್ದಾರೆ. ಕ್ರಮ ತಗೋತೀರಿ, ಕಾದ್ ನೋಡಿ ಬೇರೆ ಏನಿದೆ. ಒಟ್ಟಾರೆ ಗಣೇಶೋತ್ಸವಕ್ಕೆ ಡಿಜೆ ಬ್ಯಾನ್ ಮಾಡಿದ್ದ ಜಿಲ್ಲಾಡಳಿತ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಡಿಜೆ ಬಳಕೆ ಬಗ್ಗೆ ಕ್ರಮ ತೆಗೆದುಕೊಳ್ಳುತ್ತಾ ಕಾದ್ ನೋಡಬೇಕು. ವೀರೇಶ್ ಜಿ ಹೊಸೂರ್, ಪಬ್ಲಿಕ್ ನೆಕ್ಸ್ಟ್, ಶಿವಮೊಗ್ಗ.